ನಮಸ್ಕಾರ ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ಏನಾಗ್ತಾ ಇದ್ದಾವೆ ಅನ್ನೋದೇ ಅರ್ಥವಾಗ್ತಿಲ್ಲ. ಕೆಲವೊಂದು ಘಟನೆಗಳನ್ನು ನೋಡಿದ್ರೆ ಸಂಬಂಧಗಳ ಮೇಲೆ ನಂಬಿಕೆ ಕಳೆದು ಹೋಗಿಬಿಡ್ತದೆ. ಅಂತಹದೊಂದು ಘಟನೆಗೆ ದಾವಣಗೆರೆ ಸಾಕ್ಷಿಯಾಗಿದೆ. ಜಿಲ್ಲೆಯಲ್ಲಿ ಒಂದು ವಿಚಿತ್ರ ಪ್ರಕರಣವೊಂದು ನಡೆದಿದೆ. ಅಳಿಯನ ಜೊತೆ ಅತ್ತೆಯೇ ಎಸ್ಕೇಪ್ ಆಗಿರುವ ಘಟನೆ. 25 ವರ್ಷದ ಗಣೇಶ್ ಎಂಬಾತನೊಂದಿಗೆ 55 ವರ್ಷದ ಅತ್ತೆ ಪರಾರಿಯಾಗಿದ್ದಾಳೆ. ಈ ವಿಚಾರ ಕೇಳಿ ಎಂತ ಕಾಲ ಬಂತಪ್ಪ ಅಂತಿದ್ದಾರೆ ಜನ. ತಾನೇ ಹುಡುಕಿಕೊಂಡು ಬಂದಿದ್ದ ಸಂಬಂಧ ಅದು. ತನ್ನ ಮಗಳಿಗೆ ಅತ್ಯುತ್ತಮ ವರ. ಮನೆ ಅಳಿಯ ಆಗಿ ಮನೆಯಲ್ಲೇ ಇರ್ತಾನೆ, ಆಗ ಮಗಳು ಸಹ ಕಣ್ಮುಂದೆ ಇರ್ತಾಳೆ ಎಂದೆಲ್ಲ ಹೇಳಿದಳು ಆಕೆ. ಆಕೆಯ ಮಾತನ್ನು ಒಪ್ಪಿದ ಪತಿ ಮಗಳನ್ನು ಕೊಟ್ಟು ಧಾಮ್ ಧೂಮ್ ಅಂತ ಮದುವೆಯನ್ನು ಮಾಡಿದ್ದ. ಮದುವೆಯಾಗಿ 2 ತಿಂಗಳಿಗೆ ಮನೆ ಅಳಿಯ ಹಾಗೂ ಹುಡುಗಿಯ ತಾಯಿ ಇಬ್ಬರು ನಾಪತ್ತೆ. ಸ್ವಂತ ಅಳಿಯನ ಜೊತೆ ಹುಡುಗಿ ತಾಯಿ ಎಸ್ಕೇಪ್ ಆಗಿರೋ ಘಟನೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮದುವೆಯಾದ ಹೆಂಡತಿಯನ್ನು ಬಸ್ ನಿಲ್ದಾಣದಲ್ಲೇ ಬಿಟ್ಟು ಅತ್ತೆ ಜೊತೆ ಗಂಡ ಪರಾರಿಯಾಗಿದ್ದಾನೆ. ಹೌದು, ನಾಗರಾಜ್ ಮೊದಲ ಪತ್ನಿಯ ಮಗಳನ್ನು ಚನ್ನಗಿರಿ ತಾಲೂಕಿನ ಮರವಂಜಿ ಗ್ರಾಮದ ಗಣೇಶ್ ಎಂಬತನಿಗೆ ಕೊಟ್ಟು ಮದುವೆ ಮಾಡಿಸಿದ್ದ. ಮದುವೆಯಾದ 15 ದಿನಕ್ಕೆ ಗಣೇಶ್ ಅತ್ತೆ ಜೊತೆ ಅಕ್ರಮ ಸಂಬಂಧ ಹೊಂದಿರುವುದು ಬೆಳಕಿಗೆ ಬಂದಿದೆ. ಗಣೇಶ್ ಮೊಬೈಲ್ ನಲ್ಲಿ ಅಶ್ಲೀಲ ಮೆಸೇಜ್ ನೋಡಿ ಮಗಳು ಅಪ್ಪನಿಗೆ ತಿಳಿಸಿದ್ದಳು. ಇನ್ನು ನಾಗರಾಜ್ ಮೊದಲ ಪತ್ನಿಗೆ ಡೈವರ್ಸ್ ನೀಡಿ ಶಾಂತಮ್ಮನನ್ನು ಮದುವೆಯಾಗಿದ್ದಾನಂತೆ. ಈ ಕುರಿತು ಮಾತನಾಡಿರುವ ನಾಗರಾಜ್, 13 ವರ್ಷಗಳ ಹಿಂದೆ ಶಾಂತಮ್ಮನನ್ನು ಮದುವೆಯಾಗಿದ್ದೆ. ಮನೆ ಅಳಿಯ ಆಗಿ ಆಸರೆಯಾಗಿರ್ತಾನೆ ಅಂತ ನಂಬಿಸಿ ಮಗಳ ಜೊತೆ ಶಾಂತಮ್ಮ ವಿವಾಹ ಮಾಡಿಸಿದ್ಲು. ನನ್ನ ಮಗಳು ನನಗೆ ಸ್ಕ್ರೀನ್ ರೆಕಾರ್ಡ್ ಹಾಗೂ ವಾಟ್ಸ್ಆಪ್ ಚಾಟ್ಗಳನ್ನು ಕಳಿಸಿದಾಗ ಅದನ್ನು ನೋಡಿ 2 ಏಟು ಹೊಡೆದು ಪ್ರಶ್ನಿಸಿದ್ದೆ. ನನ್ನ ಮಗಳನ್ನು ಚನ್ನಗಿರಿ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಗಣೇಶ್ ಪರಾರಿಯಾದ ದಿನವೇ ನನ್ನ ಪತ್ನಿ ಶಾಂತಮ್ಮ ಸಹ ಚಿನ್ನಾಭರಣ ಹಣದ ಜೊತೆ ಎಸ್ಕೇಪ್ ಆಗಿದ್ದಾಳೆ. ಬಳಿಕ ಅವಳ ಪೂರ್ವಪರ ವಿಚಾರಿಸಿದಾಗ ಈ ಹಿಂದೆಯೂ 2 ಮದುವೆಯಾಗಿದ್ದ ವಿಚಾರ ಗೊತ್ತಾಯಿತು. ಅಷ್ಟೇ ಅಲ್ಲದೆ ಮೊದಲ ಪತ್ನಿಗೂ ಲಕ್ಷಾಂತರ ರು ಹಣ ಮೋಸ ಮಾಡಿದ್ದಾಳೆ ಅಂತ ಆರೋಪಿಸಿದ್ದಾರೆ. ಶಾಂತಮ್ಮ ಮುದ್ದೇನಹಳ್ಳಿ ಗ್ರಾಮದ ಹಲವರ ಬಳಿ ಹಣ ಪಡೆದಿದ್ದಾಳಂತೆ. ಈ ಹಣ ವಾಪಸ್ ನೀಡದಿದ್ದಕ್ಕೆ ಹಣ ಕೊಡುವವರು ನನ್ನ ಬಳಿ ಬಂದು ಕೇಳುತ್ತಿದ್ದಾರೆ. ವಾಸವಿದ್ದ ಮನೆಯಿಂದ ಹೊರಹಾಕಿ ಮನೆಗೆ ಬೀಗ ಹಾಕಿದ್ದಾರೆ ಅಂತ ನಾಗರಾಜ್ ಆರೋಪಿಸಿದ್ದಾರೆ. ಇನ್ನು ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ನಾಪತ್ತೆ ಪ್ರಕರಣಗಳು ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಸುಂದರವಾದ ಬದುಕಿನ ಕನಸು ಕಟ್ಟಿಕೊಂಡಿದ್ದ 20 ವರ್ಷದ ಯುವತಿ ನ್ಯಾಯಕ್ಕಾಗಿ ಆಗ್ರಹಿಸಿ ಕಣ್ಣೀರು ಇಡುತ್ತಿದ್ದಾಳೆ.